ಇದೀವಿ ಅಂತ. ಆದರೆ ಆ ಸಂಸಾರ ಹೇಗಿದೆ ಅಂತ ನಾನೇ ಯೋಚನೆ ಮಾಡ್ತೀನಿ. ಎಲ್ಲಾದ್ರೂ ಕೆತ್ತಬೇಕು ಅಂತ ಹೋದ್ರೆ ಆ ರಾಮಲಲ್ಲ ಒಂದಲ್ಲ, ಇಲ್ಲಿಯವರೆಗೆ ಯಾವ ಕೇದಾರನಾಥ ಬದ್ರಿನಾಥ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಅಲ್ಲಿ ಬಹಳ ದೊಡ್ಡ ಶಂಕರಾಚಾರ್ಯರನ್ನ ಕೆತ್ತಿದಂತಹ ಶಂಕರಾಚಾರ್ಯನ ಕಳಿಸ್ಕೊಟ್ಟಿದ್ದು ಕೂಡ ಇವತ್ತು ಯೋಗಿರಾಜೆ ಮೈಸೂರಿಂದ ಅಂತ ಹೇಳಿಕ್ಕೆ ಆನಂದ ಪಡ್ತೇನೆ. ಆ ದಿವಸ ಮಿಲಿಟರಿ ಹೆಲಿಕಾಪ್ಟರ್ನಲ್ಲಿ ಅದು ತಗೊಂಡೋಗುವಾಗ ಆನಂದನೋ ಆನಂದ ನನಗೆ. ಅಲ್ಲಿಯವರೆಗೆ ನಿರಂತರವಾಗಿ ಆ ಶಂಕರನ ನೋಡಲಿಕ್ಕೆ ಹೋಗ್ತಾ ಇದ್ದೆ, ಆದರೆ ಯಾವತ್ತೂ ವಾಟ್ಸಪ್ಪಲ್ಲಿ ಹಾಕಲಿಲ್ಲ ನಾನು. ಕಾರಣ ಅದು ಎಲ್ಲಿ ಇನಾಗರೇಷನ್ ಆಗಬೇಕೋ ಅಲ್ಲೇ ನಾವು ನೋಡಬೇಕು ಅನ್ನುವಂಥ ಆಸೆ ನಮಗಿದ್ದಿದ್ದು. ಅಂಥದನ್ನು ಕೊಟ್ಟಂಥವ್ರು ಪಥದಲ್ಲಿ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದಾಗ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆ ಕೆಲಸವನ್ನು ಅರುಣ್ಗೆ ಕೊಟ್ಟರು ಅಂತ ಹೇಳಿಕೆ ಆನಂದವನ್ನ ಪಡ್ತೇನೆ ನಾನು. ಇವಂತದ ಅರುಣ್ ಇವತ್ತು ಬಾಲರಾಮನನ್ನ ಒಂದು ಮಾಡಬೇಕಾದ್ರೆ ಎಷ್ಟು ತಿಂಗಳುಗಳ ಕಾಲ ಇದ್ದಾರೆ ಅಂತ ಗೊತ್ತಿಲ್ಲ. ನೀವು ಯಾರಾದರೂ ಒಂದ್ಸಲ ಯೋಚನೆ ಮಾಡಿ. ವಿಶ್ವಕ್ಕೆ ಒಬ್ಬ ರಾಮಲಾಲನನ್ನ ಕೆತ್ತಿಕೊಟ್ಟಂತಹ ಮುದ್ದಾದ ಬಾಲರಾಮನನ್ನ ನಾವೆಲ್ಲ ಇವತ್ತು ಟಿವಿಗಳಲ್ಲಿ ನೋಡಿದ್ದೀವಿ. ಆ ಪುಣ್ಯ ನಮ್ಮ ಸ್ನೇಹಿತ, ನಮ್ಮೂರಿನವರು, ನಮ್ಮೂರಿನಲ್ಲಿ ಬೆಳೆದಂತಹ ಒಬ್ಬ ಯುವಕ ಇವತ್ತು ಇಡೀ ವಿಶ್ವ ನೋಡುವಂತ ರೀತಿಯಲ್ಲಿ ರಾಮ್ಲಲ್ಲವನ್ನ ಬಾಲರಾಮನನ್ನ ಕೆತ್ತಿ ಆನಂದ ಸ್ವರೂಪಿಯಾಗಿ ನಮ್ಮನ್ನೆಲ್ಲ ನೋಡುವಂತ ರೀತಿಯಲ್ಲಿ ಇವತ್ತು ಕೊಟ್ಟಂತಹ ಯೋಗಿರಾಜ್, ಅವರಿಗೆ ಜನ್ಮ ಕೊಟ್ಟಂತಹ ಆ ತಾಯಿ ಇದಾರಲ್ಲ, ಅವ್ರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕೂಡ ಸಾಲಲ್ಲ. ಆ ಶ್ರೀರಾಮನನ್ನ ಇಡೀ ಜಗತ್ತಿಗೆ ಕೊಡುವಂತಹ ಒಂದು ರಾಮನ ಸಂಕಲ್ಪ ಇತ್ತು ಅಂತ ಕಾಣಿಸುತ್ತೆ. ಅವರ ಗರ್ಭದಲ್ಲಿ ಇಂಥ ಒಬ್ಬ ಯುವಕನನ್ನ ಜನ್ಮ ನೀಡಿದ್ರಲ್ಲ ಅನ್ನುವಂತಹ ಆನಂದ ನಮ್ಮೆಲ್ಲರಿಗೂ ಕೂಡ ಆಗುತ್ತೆ.